It's for generation. Is join the revolution. ಇದು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಿರುವಂತಹ ಫಲ ಪುಷ್ಪ ಪ್ರದರ್ಶನ 2026. ವೃಕ್ಷ ಮಾತೆ ಶತಾಯುಷಿ ಸಾಲು 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 ಮರಗಳನ್ನ ನೆಟ್ಟು ಮರಗಳಿಗೆ ತಾಯಿಯಾದಂತಹ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರ ಮರಳಿನಿಂದ ಮೂಡಿದಂತಹ ಆಕೃತಿಯನ್ನ ನೀವೆಲ್ಲರೂ ನೋಡ್ಬೋದು. ಆಲದ ಮರಗಳ ಸಾಲನು ನೆಟ್ಟು ಕನ್ನಡ ನಾಡಿಗೆ ನೆರಳನು ಕೊಟ್ಟ ನಮ್ಮಯ ಹೆಮ್ಮೆಯ ಮುತ್ತಿನ ಅಕ್ಕ ಸಾಲು ಮರದ ತಿಮ್ಮಕ್ಕ ವೃಕ್ಷ ಮಾತೆಯು ನಮ್ಮಕ್ಕ. ಫಲಪುಷ್ಪ ಪ್ರದರ್ಶನವನ್ನ ನೋಡೋಕೆ ಬರುವಂತಹ ವೀಕ್ಷಕರಿಗೆ ಆ ಒಂದು ಫೋಟೋ ಬೂತ್ ಕೂಡ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಸೆಲ್ಫಿ ಪಾಯಿಂಟ್. ನಮ್ಮ ಚಿನ್ನದ ನಾಡು ಕ್ಷೀರನಗರಿ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನದಲ್ಲಿ ಅತ್ಯಂತ ಆಕರ್ಷಣೀಯವಾಗಿರುವಂತಹ ಹಸು ಹಾಗೂ ಕರು ಮತ್ತು ರೈತ ಮಹಿಳೆಯನ್ನ ನೀವೆಲ್ಲರೂ ನೋಡ್ಬೋದು. ಸೊ ಇದು ನಮ್ಮ ಫಲಪುಷ್ಪ ಪ್ರದರ್ಶನದ ವಿಶೇಷ ಕೂಡ. ಹೂಗಳಿಂದ ಸಿದ್ಧವಾಗಿರುವಂತಹ ಹಸು, ಕರು ಹಾಗೂ ರೈತ ಮಹಿಳೆ ನೋಡಿ. ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ಯೋ. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರ ಮರಳಿನಿಂದ ಮೂಡಿದಂತಹ ಆಕೃತಿಯನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಾ ಸ್ಯಾಂಡ್ ಆರ್ಟ್ ಅಲ್ಲಿ. ಸೊ ಮೈಸೂರಿನಿಂದ ಅಂತಾರಾಷ್ಟ್ರೀಯ ಕಲಾವಿದೆ ಗೌರಿರವರು ಈ ಒಂದು ಮರಳಿನ ಆಕೃತಿಯನ್ನ ತಯಾರಿಸಿದ್ದಾರೆ. ನೀವಲ್ಲಿ ನೋಡ್ಬೋದು, ರೋಡ್ ಕಾಣಿಸ್ತಿದೆ. ಮತ್ತೆ ಆ ರೋಡ್ ಅಲ್ಲಿ ಮತ್ತೆ ಒಂದು ಮರದ ಒಂದು ಸೆಂಟ್ರಲ್ಲಿ ನೀವು ಸಾಲು ಮರದ ತಿಮ್ಮಕ್ಕನವರ ಮುಖಪುಟವನ್ನು ನೀವು ನೋಡ್ಬೋದು. ಮತ್ತೆ ನೋಡಿ, ಇಲ್ಲಿ ಸೋಲಾರ್ ಪ್ಯಾನೆಲ್ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ರಂಗೋಲಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ಕೆ ಚೆಂಗಲರಾಯ ರೆಡ್ಡಿ ಅವರು, ಸೊ ಇವೆಲ್ಲ ರಂಗೋಲಿಯಲ್ಲೇ ಬಿಡಿಸಿದ್ದಾರೆ ಅವರ ಒಂದು ಚಿತ್ರಣವನ್ನ. ಸೊ ಮತ್ತೆ ಟಿ ಚೆನ್ನಯ್ಯರವರು ನಮ್ಮ ಕೋಲಾರಿಗೆ ಎಲೆಕ್ಟ್ರಿಸಿಟಿಯನ್ನ ತಂದು ಕೊಟ್ಟಂತವ್ರು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರು ನಮ್ಮ ಕೋಲಾರ ಜಿಲ್ಲೆಯವರು. ಮಂಕುತಿಮ್ಮನ ಕಗ್ಗವನ್ನ ಬರೆದಂತಹ ಡಿ ವಿ ಗುಂಡಪ್ಪನವರು. ಮತ್ತೆ ಖ್ಯಾತ ಸಾಹಿತಿಗಳು ಬಿ ಆರ್ ಲಕ್ಷ್ಮಣರಾವ್ ಅವರು, ಎಂ ವಿ ಕೃಷ್ಣಪ್ಪರವರು, ಮತ್ತೆ ಸಿ ಎನ್ ಆರ್ ರಾವ್ ಅವರು. ಸೊ ಡಿ ಕೆ ರವಿ ಅವರನ್ನು ಸಹ ನೀವಿಲ್ಲಿ ನೋಡ್ಬೋದು. ಸಮಾನತೆಯನ್ನ ಸಾರುವಂತಹ ಒಂದು ವಿಶೇಷವಾದಂತಹ ಪ್ರದರ್ಶನ, ವಿವಿಧತೆಯಲ್ಲಿ ಏಕತೆ ಎಂಬ ಒಂದು ಸಂದೇಶವನ್ನ ನಮ್ಮ ಕೋಲಾರದ ಫಲಪುಷ್ಪ ಪ್ರದರ್ಶನ ನೀಡ್ತಾ ಇದೆ. ಸೊ ತುಂಬಾನೇ ಒಂಥರ ಇನ್ಫಾರ್ಮೇಟಿವ್. ತುಂಬಾನೇ ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ನಿಮ್ಮ ಕುಟುಂಬಸ್ಥರನ್ನ ಕರ್ಕೊಂಬಂದು ವೀಕ್ಷಣೆ ಮಾಡಿ. 3 days ಇರುತ್ತೆ. ಸೊ ತುಂಬಾನೇ ಮೀನಿಂಗ್ಫುಲ್ ಆಗಿದೆ, ತುಂಬಾನೇ ಅಟ್ರಾಕ್ಟಿವ್, ಇಂಪ್ರೆಸಿವ್. ಈ ಫ್ರೂಟ್ ಕಾರ್ವಿಂಗ್ಸ್ ಎಲ್ಲ ಆಗಿರ್ಬೋದು, ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಏನೇನು ಸಿಗ್ಬೋದು ಅಂತ ನೋಡೋಣ. ಹೂಗಳಿಂದ ಅಲಂಕೃತವಾದಂತಹ ಚಿಟ್ಟೆ, ಬಣ್ಣ ಬಣ್ಣದ ಚಿಟ್ಟೆ. ಓ ಚಿಟ್ಟೆ ಬಣ್ಣದ ಚಿಟ್ಟೆ ಅನ್ನಲ್ವಾ, ಆ ಥರ ಎಷ್ಟು ಚೆನ್ನಾಗಿದೆ ನೋಡಿ. ಹೂಗಳಿಂದಾನೇ ಅಲಂಕೃತ ಮಾಡಿರುವಂತಹ ಒಂದು ಚಿಟ್ಟೆ, ಬಟರ್ಫ್ಲೈ. ವೀಕ್ಷಕರೇ, ನೀವಿಲ್ಲಿ ನೋಡ್ಬೋದು, ಮುಲ್ಲಂಗಿಯಿಂದ ಅಲಂಕಾರ ಮಾಡಿರುವಂತಹ ಒಂದು ನವಿಲು. ಮತ್ತೆ ನಮ್ಮ ಗಣೇಶ, ವಾಟರ್ ಮೆಲನ್ ಇಂದ ಗಣೇಶ ಕಾರ್ವಿಂಗ್ ಮಾಡಿದ್ದಾರೆ. ಈಶ್ವರನ ಕಾರ್ವಿಂಗ್, ಮತ್ತೆ ಬಿಗ್ ಬಾಸ್ ಟ್ರೋಫಿ ಮಾಡ್ತಿದ್ದಾರೆ ನೋಡಿ. ಬಿಗ್ ಬಾಸ್ ವಿನ್ನರ್ ನಮ್ಮ ಗಿಲ್ಲಿ ನಟ ಅವರು ಇಡೀ ರಾಜ್ಯದ ಒಂದು ಜನತೆಯ ಒಂದು ಪ್ರೀತಿಯನ್ನ ಗಳಿಸ್ಕೊಂಡು ಬಿಗ್ ಬಾಸ್ ನ ಗೆದ್ರು. ಸೊ ಆ ಬಿಗ್ ಬಾಸ್ ಟ್ರೋಫಿ ಮತ್ತೆ ಗಿಲ್ಲಿ ನಟ ಸಹ ಇವರು ಕಾರ್ವಿಂಗ್ ಮಾಡಿದ್ದಾರೆ ವಾಟರ್ ಮೆಲನ್ ಅಲ್ಲಿ ನೋಡಿ. ಅಕಾರ್ಡಿಂಗ್ ಟು ಟ್ರೆಂಡಿಂಗ್ ಪ್ರಕಾರ. ಮತ್ತೆ ಇದು ತೋಟಗಾರಿಕೆ ಇಲಾಖೆ ಸಿಂಬಲ್, ಸೊ ಅದು ಸಹ ಇದೆ. ಮತ್ತೆ ಸಿತಾರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಇನ್ನು ಅನೇಕ ಕಲಾಕೃತಿಗಳು, ಡ್ರಮ್ಸ್ ಆಗಿರ್ಬೋದು, ನೀವೆಲ್ಲ ಇಲ್ಲಿ ನೋಡ್ಬೋದು. ಹತ್ರ ಬರ್ಬೋದು. ಇದ್ ನೋಡಿ, ಈಗಲ್ಲಾಗಿರ್ಬೋದು. ಮತ್ತೆ ಇಲ್ಲಿ ತೋರಿಸಿ. ಸೊ ಇಲ್ಲಿ ನೋಡಿ, ನಮ್ಮ ಗಿಲ್ಲಿ ನಟ ಅವರು ಮತ್ತೆ ಬಿಗ್ ಬಾಸ್ ಟ್ರೋಫಿ ಎರಡು ಸಹ ಪಕ್ಕದಲ್ಲೇ ಮಾಡಿದ್ದಾರೆ ಕಾರ್ವಿಂಗ್.
ನೋಡಿದ್ರ ಇನ್ನು ನನಗೆ ಇನ್ನೂ ಜಾಸ್ತಿ ಇದೆ. ನಾವಿನ್ನೂ ಸ್ಟಾರ್ಟಿಂಗ್ ಅಲ್ಲಿ ಇದ್ದೀವಿ. ಸೊ ವೀಕ್ಷಕರೇ, ಇದನ್ನ ಮಿಸ್ ಮಾಡ್ಕೋಬೇಡಿ. ಕೋಲಾರದ ಜನತೆ ಎಸ್ಪೆಷಲಿ ತಪ್ಪದೆ ಬನ್ನಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ ಕಂಡಾಯದ ಒಡೆಯ. ಕುರುಲಿಂಗಯ್ಯ ದಯ ಮಾಡೋ. ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಹರಳೆ ಹಂಪಾಪುರ ಮಿರ್ಲೆ ಸಾಲಿ ಗ್ರಾಮ ಎಡತೊರೆಯ ಚಂದಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ನಡುಗಡೆ ರಾಜಪ್ಪಾಜಿ ಹಿರೇಚಂದ್ರಾಜಮ್ಮ ತೋಪಿನ ದೊಡ್ಡಮ್ಮ ಮಳುವಳ್ಳಿ ಸ್ವಾಮಿಗಳು ಬಸಗೊಂಡಪುರ ಗದ್ದಿಗೇರವ್ರೆ. ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಮ್ಮ ಸಿದ್ದಯ್ಯ ಸ್ವಾಮಿ ಬನ್ಯೋ. ವೀಕ್ಷಕರೇ, ಇದು ತೆಂಗಿನ ಗರಿಗಳಿಂದ ಸಿದ್ಧವಾಗಿರುವಂತಹ ಒಂದು ಸುಂದರವಾದಂತಹ ಮನೆ ಮತ್ತೆ ಕಾರ್ನ ನೀವು ನೋಡ್ಬೋದು. ಅದೇ ರೀತಿ ನವಿಲು, ಆಕರ್ಷಣೀಯವಾದಂತಹ ತೆಂಗಿನ ಗರಿಯಿಂದ ಸಿದ್ಧವಾಗಿರುವಂತಹ ನವಿಲು ಚೆನ್ನಾಗಿದೆ, ನೋಡುಗರ ಗಮನವನ್ನ ಸೆಳೀತಾ ಇದೆ. ರೈತರ ಜೀವನಾಡಿಗಳೇ ಈ ಎತ್ತುಗಳು. ಸೊ ತರಕಾರಿಗಳನ್ನ ಹೊತ್ತಿರುವಂತಹ ಎತ್ತಿನ ಬಂಡಿಯನ್ನ ವೀಕ್ಷಕರೇ ನೀವೆಲ್ಲಿ ನೋಡಬಹುದು. ತೋಟಗಾರಿಕಾ ಪಿತಾಮಹರಾದಂತಹ ಡಾಕ್ಟರ್ ಎಂ.ಎಚ್. ಮರಿಗೌಡರ ಒಂದು ಭಾವಚಿತ್ರವನ್ನ ನೀವು ನೋಡಬಹುದು. ಒಂದು ಮಂಟಪದ ಒಳಗೆ ಒಂದು ಭಾವಚಿತ್ರವನ್ನ ಇಟ್ಟಿದ್ದಾರೆ. ತೋಟಗಾರಿಕೆ ಇಲಾಖೆ ಅಂದ್ರೆ ಹೂವುಗಳು ಮತ್ತೆ ಹಣ್ಣುಗಳು. ಸೊ ವೀಕ್ಷಕರೇ, ನೀವಿಲ್ಲಿ ನೋಡಬಹುದು ಫುಲ್ ಎಲ್ಲ ರೋಸಸ್ ಇಂದ ಅಲಂಕೃತವಾಗಿರುವಂತಹ ಒಂದು ರೋಸ್ ಬಾಲ್ ಅನ್ನ ನೀವು ನೋಡಬಹುದು. ಸೊ ಅಲ್ಲಿ ಹಾರ್ಟಿಕೋಸ್ ಅಂತ ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನವರು ತುಂಬಾನೇ ಚೆನ್ನಾಗಿ ಒಂದು ಫ್ಲವರ್ ಶೋನ ನಮ್ಮ ಕೋಲಾರದಲ್ಲಿ ಏರ್ಪಡಿಸಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ಸೊ ನಮ್ಮ ವೀಕ್ಷಕರಿಗೆಲ್ಲ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಸ್ಲೋಗನ್ಸ್ ನೋಡ್ಬೋದು ನೀವು. ತನ್ನ ಕಷ್ಟಕ್ಕೆ ಸಂಬಳ ತಿಳಿಯದ ಏಕೈಕ ಉದ್ಯೋಗಿ ಈ ಲೋಕದಲ್ಲಿ ರೈತ ಒಬ್ಬನೇ, ಅದು ನಿಜವಾದ ಮಾತು. ಭಾವನೆಯ ಬರಸೆಳೆದ ಶೂರಶಕುಂತಲೆ ಮೆಲುಬಾಗೆ ಅರಳಿದೆ ಮನದಿ ಪ್ರೇಮ ಕಾವ್ಯಗಳೇ. ಅರೆಯೇನೋ ಬದಲಾದ ಹಾಗಿದೆ, ಮಳೆ ಬಿಲ್ಲೊಂದು ಮೈಗಂಟಿದೆ. ಸೊ ಇದು ಸಸ್ಯ ಸಂತೆ ಕಾರ್ಯಕ್ರಮ ಅಂತ. ಇಲ್ಲಿ ನಿಮ್ಗೆ ಯಾವುದೇ ತರ ಪ್ಲಾಂಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು ಬೇಕಂದ್ರೆ ನೀವು ಇಲ್ಲಿ ತಗೋಬಹುದು. ಈ ಫ್ಯಾಷನ್ ಪಾಟ್ಸ್ ಆಗಿರ್ಬೋದು, ಫ್ಯಾಷನ್ ಪ್ಲಾಂಟ್ಸ್ ಆಗಿರ್ಬೋದು, ಎಲ್ಲಾನು ಇಲ್ಲಿ ಸಿಗುತ್ತೆ. ನೀವು ಬೇಕಂದ್ರೆ ಬೈ ಮಾಡ್ಕೋಬಹುದು. ಸಂವಿಧಾನ ಶಿಲ್ಪಿ, ಮಹಾ ಮಾನವತಾವಾದಿ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಲೈಫ್ ಹಿಸ್ಟ್ರಿ ಏನಿದೆ ಅದನ್ನ ಒಂದು ಫೋಟೋ ಫ್ರೇಮ್ಸ್ ಮೂಲಕ ವೀಕ್ಷಕರಿಗೆ ಒಂದು ಸಂದೇಶವನ್ನ ನೀಡುವಂತಹ ಒಂದು ನಿಟ್ಟಿನಲ್ಲಿ ಸೊ ಇಲ್ಲಿ ಅಲಂಕಾರವನ್ನ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ರವರು, ತಾಯಿ ಭೀಮಾಬಾಯಿ ಸಕ್ಪಾಲ್. ಬಡತನ ಮತ್ತು ಗುಲಾಮಗಿರಿಗೆ ಕಾರಣ ಮೂಢನಂಬಿಕೆ ಅನ್ನೋ ಒಂದು ಸ್ಲೋಗನ್ ಇದೆ. ಮತ್ತೆ ಅಂಬೇಡ್ಕರ್ ಅವರು ಜನನ 14 ಏಪ್ರಿಲ್ 1891, ಸ್ಥಳ ಮಧ್ಯಪ್ರದೇಶದ ಮಹು. ಮನುಷ್ಯ ಚಿರಂಜೀವಿ ಆಗಲಾರ, ಆದರೆ ಆತನ ಚಿಂತನೆಗಳು ಶಾಶ್ವತವಾಗಿ ಉಳಿಯುತ್ತವೆ. 1906ರಲ್ಲಿ ರಮಾಬಾಯಿ ರವರೊಡನೆ ವಿವಾಹ. ಸಮಾಜದ ಪ್ರಗತಿಯನ್ನು ಮಹಿಳೆಯರ ಪ್ರಗತಿಯಿಂದ ಅಳೆಯಲಾಗುವುದು. 1916ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಗೌರವಾನ್ವಿತ ಡಾಕ್ಟರ್ ಆಫ್ ಲಾ ಕೊಟ್ಟು ಸತ್ಕರಿಸಿದ ಕ್ಷಣ. ಓದು ಓದು ಓದು, ಶತ್ರುಗಳು ನಿನ್ನ ಜ್ಞಾನಕ್ಕೆ ಹೆದರುತ್ತಾರೆ. ಅದ್ಭುತವಾದಂತಹ ಒಂದು ಸ್ಲೋಗನ್. 20 ಮಾರ್ಚ್ 1927ರಲ್ಲಿ ಮಹಾರಾಷ್ಟ್ರದ
ಚೌದರ ಕೆರೆಯನ್ನು ಮುಟ್ಟಿ ನೀರು ಕುಡಿದ ಅವಿಸ್ಮರಣೀಯ ಸ್ಥಳ. ಹುಟ್ಟಿನಿಂದ ಯಾರೂ ಮೇಲಲ್ಲ ಅಥವಾ ಕೀಳಲ್ಲ, ಪ್ರತಿ ವ್ಯಕ್ತಿಯು ಸಮಾನ ಎಂದು ಸಾರಿ ಹೇಳಿದರು ಅಂಬೇಡ್ಕರ್ ಅವರು. 1923ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಡಾಕ್ಟರೇಟ್ ಪದವಿ, ವಿದ್ಯಾವಂತರಾಗಿ, ಸಂಘಟಿತರಾಗಿ ಮತ್ತು ಹೋರಾಡಿ 1930ರಿಂದ 1932ರವರೆಗೆ ಲಂಡನ್ ನಲ್ಲಿ ನಡೆದ ದುಂಡು ಮೇಜಿನ ಸಭೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಹೇಳ್ತೀವಿ, ಮನಸ್ಸಿನ ಅಭಿವೃದ್ಧಿ ಮಾನವ ಜನಾಂಗದ ಅಂತಿಮ ಗುರಿಯಾಗಿರಬೇಕು. ಧರ್ಮಪತ್ನಿ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರ ವಿದಾಯ. ಸೊ ಬದುಕು ಸುದೀರ್ಘವಾಗಿರೋದಕ್ಕಿಂತ ಶ್ರೇಷ್ಠವಾಗಿರಬೇಕು ಅನ್ನೋ ಒಂದು ಸ್ಲೋಗನ್ ಅನ್ನ ಕೊಟ್ಟಿದ್ದಾರೆ. 1935ರಲ್ಲಿ ಮುಂಬೈನ ಲಾ ಕಾಲೇಜ್ನಲ್ಲಿ ಪ್ರಾಂಶುಪಾಲರಾಗಿ ಅಂಬೇಡ್ಕರ್ ಅವರು. ಶಿಸ್ತು ಶಿಕ್ಷಣದ ತಳಹದಿ. 1947ರಲ್ಲಿ ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ಸ್ವತಂತ್ರ ಭಾರತದ ಪ್ರಥಮ ಸಚಿವ ಸಂಪುಟದಲ್ಲಿ ಕಾನೂನು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ. ಅಜ್ಞಾನ ನಿಮ್ಮಲ್ಲಿ ಭಯವನ್ನುಂಟು ಮಾಡಿದರೆ ಭಯ ನಿಮ್ಮಲ್ಲಿ ಅಜ್ಞಾನವನ್ನುಂಟು ಮಾಡುತ್ತದೆ. ಇವರೇ ನಮ್ಮ ಸಂವಿಧಾನ ಶಿಲ್ಪಿ, ಮಹಾ ಮಾನವತಾವಾದಿ, ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸಮಾನತೆಯನ್ನ ಸಾರಿದಂತವರು, ಇಡೀ ದೇಶಕ್ಕೆ ಸಂವಿಧಾನವನ್ನ ಬರೆದುಕೊಟ್ಟು ಗಣರಾಜ್ಯವನ್ನಾಗಿ ಮಾಡಿದಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸಂವಿಧಾನ ಕರಡು ರಚನಾ ಸಮಿತಿಯ ಸದಸ್ಯರೊಂದಿಗೆ ಅದೃಷ್ಟದ ಮೇಲಿನ ನಂಬಿಕೆ ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಡಿ. 15 ಏಪ್ರಿಲ್ 1948ರಂದು ಡಾಕ್ಟರ್ ಸವಿತಾ ರವರೊಡನೆ ವಿವಾಹ. ಧರ್ಮ ಇರುವುದು ಮನುಷ್ಯರಿಗಾಗಿ, ಧರ್ಮಕ್ಕಾಗಿ ಮನುಷ್ಯರಲ್ಲ. 26 ನವೆಂಬರ್ 1949ರಂದು ಭಾರತೀಯ ಸಂವಿಧಾನದ ಕರಡು ರಚನೆಯನ್ನು ಸಂವಿಧಾನ ಸಭೆಯ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಸಮರ್ಪಣೆ. ಗುರಿ ಅಥವಾ ಸಮಸ್ಯೆ ದೊಡ್ಡದೆಂದು ಭಯ ಅಥವಾ ಗಾಬರಿ ಪಡುವವನು ಜೀವನದಲ್ಲಿ ಏನನ್ನೂ ಸಾಧಿಸಲಾರ. ಮಹಾ ಪರಿನಿರ್ವಾಣ ದಿವಸ್ 6/12/1956. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣ ದಿನ. ಆತ್ಮ ಗೌರವದಿಂದ ಬದುಕುವುದನ್ನ ಕಲಿ ಎಂದು ಹೇಳಿಕೊಟ್ಟಂತ ಮಹಾನುನಾಯಕ, ಮಹಾನುಭಾವ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 14 ಏಪ್ರಿಲ್ 1990ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನೀಡಿದ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ಸವಿತಾ ಅಂಬೇಡ್ಕರ್ ಅವರಿಂದ ಸ್ವೀಕಾರ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಘರ್ಜಿಸಲೇಬೇಕು. ಇಲ್ಲಿ ಸಂಪೂರ್ಣ ಚಿತ್ರಣ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಂಶಾವಳಿಯ ಒಂದು ಸಂಪೂರ್ಣ ಚಿತ್ರಣವನ್ನ ನಾವಿಲ್ಲಿ ಇಡಲಾಗಿದೆ. ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕುಟುಂಬವನ್ನ ನಾವು ಇಲ್ಲಿ ಛಾಯಾಚಿತ್ರದ ಮೂಲಕ ತೋರಿಸಲಾಗಿದೆ. The one who hated by many but defeated by none. It's one and only Dr. B R ಅಂಬೇಡ್ಕರ್. ವಿಶ್ವಜ್ಞಾನಿ, ವಿಶ್ವರತ್ನ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ವೀಕ್ಷಕರೇ, ಎಷ್ಟೊಂದು ಉಪಯುಕ್ತವಾದಂತಹ ಮಾಹಿತಿ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ಒಂದು ಫೋಟೋಸ್ನ ಇಡೋದ್ರ ಮೂಲಕ ನಮ್ಮ ತೋಟಗಾರಿಕೆ ಇಲಾಖೆಯವರು ಒಂದು ಸಂದೇಶವನ್ನ ವೀಕ್ಷಕರಿಗೆ ನೀಡ್ತಾ ಇದ್ದಾರೆ. ನಿಜಕ್ಕೂ ತುಂಬಾನೇ ಒಂದು ಅದ್ಭುತವಾದಂತಹ ಒಂದು ಒಳ್ಳೆಯ ಕೆಲಸ ಅಂತಾನೆ ಹೇಳ್ಬೋದು ನಮ್ಮ ಸಂವಿಧಾನ ಶಿಲ್ಪಿಯನ್ನ. ಸೊ ಈ ರೀತಿ ಪುಟಾಣಿ ಮಕ್ಕಳೆಲ್ಲ ಬಂದಾಗ ಸೊ ಅವರು ಒಂದೊಂದೇ ಫೋಟೋಸ್ನ ನೋಡುವಾಗ ಸೊ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆನ ನೀವು ಸಹ ಎಲ್ಲರೂ ಸಹ ತಿಳ್ಕೊಬಹುದು. ಒಂದು ಸರಳವಾಗಿ, ಮುದ್ದಾಗಿ, ಸೊಗಸಾಗಿ ಒಂದು ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ದಾರೆ. ಶಿಲ್ಪಿಗಳ ತವರೂರು ಶಿವಾರ ಪಟ್ಟಣ, ಮಾಲೂರು ತಾಲೂಕಿನಲ್ಲಿರುವಂತಹ ಶಿವಾರ ಪಟ್ಟಣ ಶಿಲ್ಪಿಗಳ ಒಂದು ತವರೂರು ಅಂತಾನೆ ಹೇಳ್ಬೋದು. ಅನೇಕ ಶಿಲ್ಪ ಕಲೆಗಳನ್ನ ರಚಿಸಿದಂತಹ ಶಿಲ್ಪಿಗಳು. ಸೊ ಇದು ನಮ್ಮ ಮಾಲೂರು ತಾಲೂಕಿನ ಶಿವಾರ ಪಟ್ಟಣದ ಶಿಲ್ಪಕಲೆಯನ್ನ ಇದು ಪ್ರತಿನಿಧಿಸುತ್ತೆ. ಫಲಪುಷ್ಪ ಪ್ರದರ್ಶನದ ವಸ್ತು ಪ್ರದರ್ಶನದಲ್ಲಿ ಈಗ ನಾವಿದ್ದೀವಿ. ಇಲ್ಲಿ ಅನೇಕ ಸ್ಟಾಲ್ಸ್ ಅನ್ನ ಹಾಕಿದ್ದಾರೆ. ಎಲ್ಲ ಇಲಾಖೆಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲಾ ತರದ ಒಂದು ಸ್ಟಾಲ್ಸ್ ನಾವಿಲ್ಲಿ ನೋಡ್ಬೋದು. ಸೊ ಅದೇ ರೀತಿ ಸ್ಪೆಷಲ್ ಆಗಿ ಫಲಪುಷ್ಪ ಪ್ರದರ್ಶನ, ಅವರೇ ಬೇಳೆ ತಿಂಡಿ ಮೇಳ ಅಂತ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ಬನ್ನಿ ವೀಕ್ಷಕರೇ, ನೋಡೋಣ ಏನೇನ್ ಸಿಗುತ್ತೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಅಂತ. Millets for generation. Let's join in the revolution. Millets for generation. Let's join in the revolution. Millets for generation. ಸೊ ವೀಕ್ಷಕರೇ, ನೀವಿಲ್ಲಿ ನೋಡ್ಬೋದು ಅನೇಕ ಸ್ಟಾಲ್ಸ್ ಗಳಿದಾವೆ. ಸೊ ತಿಂಡಿ ತಿನಿಸುಗಳಿಂದ ಹಿಡಿದು ಬಟ್ಟೆಗಳು ಎಲ್ಲನೂ ಸಹ ಇಲ್ಲಿದೆ. ಸೊ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಕೋಬಹುದು. ಸೊ ಇದು ನೋಡಿ, ರಾಗಿ ಬೋಟಿ ಅಂತೆ. ಸೊ ಪ್ಯೂರ್ ರಾಗಿ ಇವೆಲ್ಲ. Let's join in the revolution. Let's join in the revolution. ರಾಗಿ ನವಣೆ
ಸಜ್ಜೆ ಬಳಸಿ ಯಾಕೆ ಲಜ್ಜೆ ಎಲ್ಲ ನಮ್ಮ ಸಂಪತ್ತು. ಸಾವೆ ಜೋಳ ಕೊರ್ಲೆ ಅರಿತು ಬಳಸೋ ಮರುಳೆ ಇದುವೇ ನಮ್ಮ ತಾಕತ್ತು. ಹೇಗೆ ವೆಜಿಟೇಬಲ್ ಕಟ್ ಮಾಡಬೇಕು ಅಂತ ನೋಡಿದ್ರ ವೀಕ್ಷಕರೇ, ಎಷ್ಟೇ ಮಿಷಿನ್ಸ್ ಬಂದ್ರೂ ಸಹ ನಾವು ಕೈಯಲ್ಲೇ ಕಟ್ ಮಾಡಿದ್ರೇನೆ ಅಲ್ವಾ ನೆಮ್ಮದಿ. ಬಿಸಿಯಾದ ಬದುಕೀಗ ಚಂದವಾಗುತ್ತೈತಣ್ಣ, ಅಳವಡಿಸಿಕೊಂಡರೆ ಸಾವಯವ. ಈ ನೆಲದ ಗುಣಕ್ಕೊಂದು ಕೈಯ ಮುಗಿಯಬೇಕಣ್ಣ, ಬರಗಾಲದಲ್ಲೂ ಬಂಗಾರದಂತ ಬೆಳೆಯ ನೋಡಣ್ಣ. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ 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 Millets for generations. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ 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 Come join the revolution. ಸೊ ಕೋಲಾರದ ವೀಕ್ಷಕರೇ, ಇದು 3 ದಿನ ಮಾತ್ರ ಅವೈಲಬಲ್ ಇರುತ್ತೆ ಈ ಒಂದು ಫಲಪುಷ್ಪ ಪ್ರದರ್ಶನ. ಸೊ ತಪ್ಪದೆ ನೀವೆಲ್ಲರೂ ಕುಟುಂಬ ಸಮೇತ ಬಂದು ಎಂಜಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾವೀಗ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನದಲ್ಲಿದ್ದೇವೆ. ಸೊ ಪ್ರತಿಯೊಂದು ನಮಗೆ ರೈತ ಮಹಿಳೆ ಅಂತ ತಕ್ಷಣ ಜ್ಞಾಪಕ ಬರೋದೆ ಗುಂಡಮಲತ್ತ ರತ್ನಕ್ಕ ಅಂತ ಹೇಳ್ಬಿಟ್ಟು. ಸೊ ಇವರು ಆ ಒಂದು ಹಳ್ಳಿಯ ಒಂದು ಅದ್ಭುತ ಪ್ರತಿಭೆ. ಸೊ ಹಳ್ಳಿಯಿಂದ ಒಂದು ರೈತ ಮಹಿಳೆಯಾಗಿ ಈಗ ಅಂತಾರಾಷ್ಟ್ರೀಯ ಪ್ರಗತಿಪರ ರೈತ ಮಹಿಳೆಯಾಗಿ ಹೊರಹೊಮ್ಮಿರೋದು ನಮ್ಮ ಜಿಲ್ಲೆ ಕಂಡಂತ ಒಂದು ವಿಶೇಷ. ಸೊ ಹಾಗೆ ಬನ್ನಿ ನಮ್ಮ ರತ್ನಕ್ಕನ್ನ ಇಂಟರ್ವ್ಯೂ ಮಾಡೋಣ, ಓಕೆನಾ? ಅವ್ರ ಸ್ಟಾಲಲ್ಲಿ ಪ್ರತಿ ದಿವಸ ಚಿಕ್ಕಿ ಆಗ್ಬೋದು, ಉಪ್ಪಿನಕಾಯಿ ಆಗ್ಬೋದು, ವೆರೈಟೀಸ್ ಉಪ್ಪಿನಕಾಯಿ ಆಗ್ಬೋದು, ಮತ್ತು ಹೋಮ್ ಮೇಡ್ ಇದು ಸಾವಯವದ ಆಗ್ಬೋದು, ಪ್ರತಿಯೊಂದು ಅವರೇ ಹೋಮ್ ಮೇಡ್ ಮಾಡಿ ಇನ್ನಷ್ಟು ಜನ ಹೆಣ್ಮಕ್ಳಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ, ಮಾದರಿ ಆಗಿದ್ದಾರೆ. ಸೊ ಹಾಗಾಗಿ ನಾವು ರತ್ನಕ್ಕನ ಇಂಟರ್ವ್ಯೂ ಮಾಡೋಣ. ಹಾಯ್ ಅಕ್ಕ, ಹೇಗಿದ್ದೀರಾ? ಹಾಯ್, ನಮಸ್ತೆ. ಆರಾಮ? ಚೆನ್ನಾಗಿದ್ದೀರಿ. ಸೊ ಏನ್ ಫುಲ್ ಬ್ಯುಸಿ ಆಗಿ ಹೋಗಿರಕ್ಕ? ಯಾವಾಗ ನೋಡ್ರು ನಮ್ಮ ಜಿಲ್ಲೆಗಿಂತ ಹೆಚ್ಚಾಗಿ ನೀವು ಜಾಸ್ತಿ ರಾಜ್ಯ ಮಟ್ಟದಲ್ಲಿ ಅಂದ್ರೆ ನಮ್ಮ ಜಿಲ್ಲೆನ ನೀವು ಅಲ್ಲಿ ಪ್ರತಿನಿಧಿಸ್ತಾ ಇರ್ತೀರಾ, ಸ್ಟಾಲ್ಸ್ ಎಲ್ಲ ಆಗ್ತಾ ಇರ್ತೀರಾ. ಈಗ ಅಂತಾರಾಷ್ಟ್ರೀಯ ಸಾವಯವ ಮೇಳ ಕೂಡ ನಡೀತಾ ಇದೆ, ಅಲ್ಲಿ ಕೂಡ ನೀವು ಸ್ಟಾಲ್ಸ್ ಇಡ್ತಾ ಇದೀರಾ. ಹೇಗ ಅನ್ಸುತ್ತಕ್ಕ ನಿಮ್ಗೆ ನಮ್ಮ ಒಂದು ಜಿಲ್ಲೆ ಪರವಾಗಿ ನೀವು ಅಲ್ಲಿ ಹೋಗಿ ಇದು ಮಾಡ್ತೀರಾ? ಯಾಕಂದ್ರೆ ನಮಸ್ಕಾರ, ನಮ್ಮ ಹೆಸರು ರತ್ನಮ್ಮ ಅಂತ ಹೇಳ್ಬಿಟ್ಟು. ನನಗೆ ಇದ್ರ ಬಗ್ಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಒಬ್ಬ ಹೆಣ್ಮಗಳಾಗಿ ನಾವೊಬ್ಬ ರೈತರಾಗಿ ಒಂದು ಆರ್ಥಿಕವಾಗಿ ಮುನ್ನಡಿಬೇಕಂತಂದ್ರೆ ಈ ತರ ಒಂದು ಪ್ರಾಜೆಕ್ಟ್ ಮಾಡಿದಾಗ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಎಲ್ಲ ಒಂದ್ ಕಡೆ ನಾವು ವ್ಯವಸಾಯ ಕ್ಷೇತ್ರದಲ್ಲೇ ದುಡಿದು ಏನೋ ಆದಾಯ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ, ಅದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಳೆ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ನಾವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಆದ್ರೆ ಇವಾಗ ಅದೊಂದು ವ್ಯಾಲ್ಯೂ ಅಡಿಷನ್ ಆಗಿ ಮಾಡಿದಾಗ ಒಬ್ಬ ರೈತರಿಗೆ ಉದ್ಯಮಿಯಾಗಿ ಕನ್ವರ್ಟ್ ಆದಾಗ ಬೆಲೆ ಜಾಸ್ತಿ ಸಿಗುತ್ತೆ. ಒಂದು ಸಾಧನೆಗೆ ಸ್ಫೂರ್ತಿ ಒಂದು ಹೆಣ್ಣು ಅಂತಾರೆ. ಸೊ ನೀವು ಸಾಧನೆಯ ಸ್ಫೂರ್ತಿಯ ಚಿಲುಮೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ನಿಮ್ಮ ಒಂದು ಗುಂಡಮನತದಲ್ಲಿ ಈಗ ಇದೆಲ್ಲ ಮಾಡೋದಕ್ಕೆ ಎಷ್ಟು ಜನ ಹೆಣ್ಮಕ್ಳಿಗೆ ನೀವು ಒಂದು ಇದು ಕೊಟ್ಟಿದ್ದೀರಾ? ಜಾಬ ಆಗ್ಬೋದು, ಒಂದು ಉದ್ಯೋಗ ಅಂತ ಕೊಟ್ಟಿದ್ದೀರಾ, ಆ ಮಕ್ಕಳಿಗೆ ಒಂದು ಉದ್ಯೋಗ ಒದಗಿಸ್ಕೊಟ್ಟಿದ್ದೀರಾ? ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ನಿಮ್ಮ ಇದರಲ್ಲಿ? ನಿಜಾನ, ಅದ್ರ ಬಗ್ಗೆ ನನ್ ಖುಷಿ. ಯಾಕಂದ್ರೆ ಮೊದ್ಲೇ ನಾವು ಕೆಲಸದಿಲ್ಲ ಅಂದ ಸಂದರ್ಭದಲ್ಲಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದಷ್ಟು 5ರಿಂದ 10 ಜನ ಮಹಿಳೆಯರು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಜೀವನ ಮಾಡ್ಕೊಳಕ್ಕೆ ಅವಕಾಶ ಆಯ್ತು. ನಾನು ಅದ್ರೊಟ್ಟಿಗೆ ಜೀವನ ಮಾಡೋಕ್ಕೆ ಒಬ್ಬ ಮಾದರಿಯಾಗಿ ಜೀವನ ಮಾಡೋದಕ್ಕೆ ಒಂದು ನಮ್ಮ ಜಿಲ್ಲೆಯಲ್ಲಿ ನನ್ಗೊಂದು ಅವಕಾಶ ಸಿಕ್ಕಿದೆ. ಅದನ್ನ ಸ್ಫೂರ್ತಿಯಾಗಿ ತಗೊಂಡು ಇವಾಗ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಹೆಣ್ಮಕ್ಳಿಗೂ SSG ವುಮೆನ್ಸ್ ವಿಸಿಟ್ ಮಾಡ್ತಾ ಇರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಟೂಡೆಂಟ್ಸ್ ಅಲ್ಲಿ ಇಂಟರ್ನ್ಶಿಪ್ ಬರ್ತಾರೆ ಕರ್ನಾಟಕದಿಂದ, ಎಲ್ಲಾ ಯೂನಿವರ್ಸಿಟಿಯಿಂದನೂ. ಅವ್ರಿಗೆಲ್ಲ ನಾನು ಕಲ್ಸ್ಕೊಡ್ತಾ ಇದ್ದೆ. ಯಾಕಂದ್ರೆ ಇಂದೊಂದು ಸಂದರ್ಭದಲ್ಲಿ ಈ ತರ ಆಪರ್ಚುನಿಟಿ ನಮ್ಗೆ ಇರ್ಲಿಲ್ಲ. ಈಗ ಒಳ್ಳೆ ಅವಕಾಶ ಸಿಗ್ತಾ ಇದೆ. ನೆಕ್ಸ್ಟ್ ಈ ತರ ಹೆಣ್ಮಕ್ಳಿಗೆ ಒಂದು ಮಾದರಿಯಾಗಿ ಅವರು ಬೇಗ ಕಲ್ತು ಈ ತರ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ, ಮೊದ್ಲೇ ರೈತರಿಗೆ ಕೆಲವೊಂದು ಬೆಲೆ ಸಿಕ್ಕಲ್ಲ ಅಂತ ಸಂದರ್ಭದಲ್ಲಿ ಈ ತರ ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡು, ಅದ್ ಪಿಕ್ಕಲ್ ಆಗಿರ್ಬೋದು, ಸಿರಿಧಾನ್ಯಗಳಲ್ಲಿ ವ್ಯಾಲ್ಯೂ ಅಡಿಷನ್ ಆಗಿರ್ಬೋದು, ಈ ತರ ಮಾಡ್ಕೊಂಡಾಗ, ಉದಾಹರಣೆ ನಮ್ಮ ಜಿಲ್ಲೆಯಲ್ಲಿ ಟೊಮೊಟೊ ಎಲ್ಲ ಹೆಚ್ಚಾಗಿ ಸಿಗುತ್ತೆ, ಅದರದ್ದು ಒಂದಷ್ಟು ಕೆಲವು ಪ್ರಾಡಕ್ಟ್ಸ್ ಮಾಡ್ಕೊಂಡಾಗ ಲಾಭ ಎಲ್ಲ ಸಿಗುತ್ತೆ, ರೈತರಿಗೂ ತೊಂದರೆ ಆಗಲ್ಲ. ಆ ನಿಟ್ಟಿನಲ್ಲಿ ಈ ತರ ಒಂದು ದೊಡ್ಡದಾಗಿ ಪ್ರಾಜೆಕ್ಟ್ ಮಾಡಕ್ ಹೊರಟಿದೀವಿ. ಅದು ಹೆಲ್ದಿಯಾಗಿ ಆರ್ಗ್ಯಾನಿಕ್ ಫುಡ್ಸ್ ತಯಾರಿಸ್ತಾ ಇದೀವಿ. ಹಂಗಾಗಿ ಇದ್ರೊಟ್ಟಿಗೆ ನನ್ಗೆ ಒಂದು ಇವಾಗ ಜೀವನ ಮಾಡೋದಕ್ಕೆ, ನಾನು ಹೋಗಿ ಮಾದರಿಯಾಗಿ ಬದುಕೋದಕ್ಕೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ನೋಡಿ ಫ್ರೆಂಡ್ಸ್, ಜಿಲ್ಲಾ ಮಟ್ಟದ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಸ್ಟಾಲ್ ಅಂದ ತಕ್ಷಣ ನಮ್ಮ ಗುಂಡಮಲತ್ತ ರತ್ನಕ್ಕ ಅವರು ಇರ್ತಾರೆ. ಸರ್, ನೀವು ಬನ್ನಿ, ಎಲ್ಲ ಸಾವಯವದಲ್ಲೇ ಮಾಡಿರುವಂಥದ್ದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾರೆ, ಮಾದರಿ ಆಗಿದ್ದಾರೆ. ಸೊ ಅವರ ಒಂದು ಮಾದರಿ ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತ ನಾನು ಬಯಸ್ತೇನೆ. ಅವರ ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ, ಅವರು ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಗುರ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಒಳ್ಳೇದಾಗಲಿ, ಶುಭವಾಗಲಿ ಅಕ್ಕ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ 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 Millets for generations. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ 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 Come join the revolution. ತುಂಬಾನೇ ಚೆನ್ನಾಗಿದೆ. ಜೊತೆಗೆ ನಿಮ್ಗೊಂದು ಸ್ವಲ್ಪನೂ ಕೊಡ್ತಾರೆ ಡೆಮೋಗೆ. ತಿಂದು ನೋಡಿ, ಟೇಸ್ಟ್ ಮಾಡಿ ತಗೊಳ್ಳಿ. ಬನ್ನಿ,
ಕೋಲಾರದ ಜನತೆ, ಕೋಲಾರದವ್ರು ಮಾತ್ರ ಅಲ್ಲ, ಎಲ್ಲರೂ ಬನ್ನಿ, ನಮ್ಮ ತನುಷ್ ವ್ಲಾಗ್ಸ್ನ ವೀಕ್ಷಕರೇ ಬನ್ನಿ. It's for generation. Join in the revolution. ಉತ್ತು ಬಿತ್ತು ದೇಶ ಕಾಯೋ ರೈತ ಹೇಳೋದು, ಸಿರಿಧಾನ್ಯ ನಂಬಿ ತಿನ್ನೋ ಮನುಜ ಹೆಚ್ಚು ಬಾಳೋದು. ಪ್ರಕೃತಿಗಿಂತ ಇಲ್ಲ ಇಲ್ಲಿ ಬೇರೆ ದೊಡ್ಡದು, ಆರೋಗ್ಯ ಇದ್ರೆ ತಾನೇ ನಾವು ದೇಶ ಕಟ್ಟೋದು. ಅವರೆಕಾಳು ಜಾಮೂನು ಹಸಿರಾಗಿ ನಿಲ್ಲೋ ನಾಳೆಗೆ ದೃಢವಾಗಬೇಕು ಪೀಳಿಗೆ, ಕುಡಿ ಹೇಳಿ ಲೆಟ್ಸ್ ಗೋ ಮಿಲ್ಲೆಟ್ಸ್, ರೈಸ್ awake and begin the real revolution, millet revolution. ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ವಸ್ತು ಪ್ರದರ್ಶನ, ಸ್ಟಾಲ್ಸ್ ಎಲ್ಲ ನೀವೆಲ್ಲ ನೋಡಿದೀರಾ. ಸೊ ಬನ್ನಿ, ಈ ಫೋನಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವೆಲ್ಲ ಬಂದು ಡೈರೆಕ್ಟ್ ಆಗಿ ನೋಡಿ ಎಂಜಾಯ್ ಮಾಡಿ. ಸೊ ಈ ಒಂದು ತನುಷ್ ವ್ಲಾಗ್ಸ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಸೊ 3 days ಇರುತ್ತೆ ಇದು. ಸೊ ಬಂದು ನೀವೆಲ್ಲ ವೀಕ್ಷಣೆ ಮಾಡ್ಕೊಳ್ಳಿ. January 26, 27, 28. ಸೊ 3 days ಮಾತ್ರ ಇರುತ್ತೆ. ಸೊ 2 days ಅಂದ್ರೆ ತುಂಬಾನೇ ಜನ ರಶ್ ಇರ್ತಾರೆ. ಸೊ ಬನ್ನಿ, ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ನೀವು ಸಹ ಭಾಗವಹಿಸಿ, ಎಲ್ಲ ಫಲಪುಷ್ಪ ಫ್ಲವರ್ ಶೋನ ನೀವು ಸಹ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ. ಸೊ ನಮಸ್ಕಾರ ವೀಕ್ಷಕರೇ, ಇದು ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ. ಸೊ ಪ್ರತಿ ವರ್ಷ ಒಂಥರ ಗ್ರ್ಯಾಂಡ್ ಆಗಿ, ವಿಜೃಂಭಣೆಯಾಗಿ, ಒಂಥರ ಡಿಫ್ರೆಂಟ್ ಆಗಿ ನಮ್ಮ ಫಲಪುಷ್ಪ ಪ್ರದರ್ಶನವನ್ನ ತೋಟಗಾರಿಕೆ ಇಲಾಖೆಯವರು ನೆರವೇರಿಸ್ತಾನೆ ಬಂದಿದ್ದಾರೆ. ಸೊ ಈ ವರ್ಷ ಅಂತಾರಾಷ್ಟ್ರೀಯ ಕಲಾವಿದೆ, ಸೊ ಮರಳಿನಲ್ಲಿ ಆಕೃತಿಯನ್ನ ಇದಕ್ಕೂ ಮುಂಚೆ ನೀವು ನನ್ನ ತನುಷ್ ವ್ಲಾಗ್ಸ್ ಅಲ್ಲೆಲ್ಲ ನೋಡಿರ್ಬೋದು, ಅನೇಕ ಆಕೃತಿಗಳನ್ನ ಮರಳಿನಲ್ಲಿ ಬಿಡಿಸಿದ್ದಾರೆ. ತುಂಬಾನೇ ಒಂಥರ ಹೈಲೈಟ್ ಆಗಿತ್ತು ಅದು. ಸೊ ನಮಸ್ತೆ ಮ್ಯಾಮ್. ಸೊ ಪ್ರತಿ ವರ್ಷ ನೀವು ಡಿಫ್ರೆಂಟ್ ಆಗಿ ಏನಾದರೂ ಒಂದು ಮರಳಿನ ಆಕೃತಿ ಮಾಡ್ತಾನೆ ಬರ್ತಾ ಇದ್ದೀರಾ. ಸಿನ್ಸ್ ನೀವು ಸ್ಟಾರ್ಟಿಂಗ್ ಇಂದ ನೋಡೋದಾದ್ರೆ ಕಾಂತಾರ, ಕೋಲಾರಮ್ಮ ಇಂದ ಸ್ಟಾರ್ಟ್ ಮಾಡಿ, ಮತ್ತೆ ಕೋಲಾರಮ್ಮ, ಸೋಮೇಶ್ವರ, ಮತ್ತೆ ಕಾಂತಾರ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಮತ್ತೆ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ರವರು. ಸೊ ಇವರೆಲ್ಲರ ಒಂದು ಕಲಾಕೃತಿ ನಿಜಕ್ಕೂ ನಮ್ಮ ಕೋಲಾರದ ಜನತೆಯನ್ನ ಅಷ್ಟೊಂದು ಆಕರ್ಷಣೆ ಮಾಡ್ತು. ಸೊ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಟೋಟಲಿ 13 ವರ್ಷದಿಂದ ಸ್ಯಾಂಡ್ ಆರ್ಟ್ ಅಲ್ಲಿ ಇದ್ದೀನಿ. ಬಟ್ ಕೋಲಾರಲ್ಲಿ ಇದು ನಂದು 7th ಸ್ಕಲ್ಪ್ಚರ್. ಹಂಗಂದ್ರೆ ಈ ಸಲ ಸಾಲು ಮರದ ತಿಮ್ಮಕ್ಕ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಜ್ಜಿ. ಅವರು ಎಷ್ಟೊಂದು ಸಾವಿರಾರು ಮರಗಳನ್ನ ಪ್ಲಾಂಟೇಶನ್ ಮಾಡಿ ನಮ್ಗೆಲ್ಲರಿಗೂ ಆಮ್ಲಜನಕ ಕೊಡಂಗ್ ಮಾಡಿದ್ದಾರೆ. ಸೊ ಆ ಮಾತನ್ನ ತುಂಬಾ ನೆನೆಸ್ಕೋಬೇಕು. ಸೊ ಅವರ ನೆನಪಿಗೋಸ್ಕರ ನನಗೆ ಅವ್ರದ್ದು ಸ್ಕಲ್ಪ್ಚರ್ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಿರೋದು ನಮ್ಮ ಕೋಲಾರ ತೋಟಗಾರಿಕೆ ಇಲಾಖೆಯಿಂದ ತುಂಬ ಖುಷಿ ಆಗ್ತಿದೆ. ಈ ಸ್ಕಲ್ಪ್ಚರ್ ಕಾನ್ಸೆಪ್ಟು ಅಷ್ಟೇ, ಪ್ರಾಣಿ ಪಕ್ಷಿ ಆಮೇಲೆ ಇದು ತೋಟಗಾರಿಕೆ ರಿಲೇಟೆಡ್ ಸ್ಕಲ್ಪ್ಚರು. ಸೊ ತುಂಬ ಖುಷಿ ಆಯ್ತು ಇದು ಮಾಡೋದಕ್ಕೆ. ನೀವು ಎಷ್ಟು ವರ್ಷದಿಂದ ಇದನ್ನ ಕಲ್ತ್ಕೊಂಡ್ರಿ ಈ ಒಂದು ಕಲೆನ? ಇದು ನಾನು ಟೋಟಲಿ 13 ವರ್ಷದಿಂದ ಮಾಡ್ತಾ ಇದ್ದೀನಿ. ಟೋಟಲಿ 75 ಪ್ಲೇಸಸ್ ಆಲ್ ಓವರ್ ಇಂಡಿಯಾ ಮಾಡಿದ್ದೀನಿ. ಔಟ್ ಆಫ್ ಇಂಡಿಯಾ ಲೈಕ್ ಕ್ಯಾನಡಾ, ಸೌದಿ, ದುಬೈ ಅಲ್ಲೆಲ್ಲ ಸ್ಕಲ್ಪ್ಚರ್ ಮಾಡಿದ್ದೆ. ಬಟ್ ಇದು ಕರ್ನಾಟಕದಲ್ಲಿ, ಇದು ಕೋಲಾರಲ್ಲಿ ಇದು 7th ಟೈಮ್ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಅಂದ್ರೆ, ಇವಾಗ ನಾವು ಎಂಟ್ರಿ ಆಗಿದ ತಕ್ಷಣ ಒಂದು ಹೈಲೈಟ್ ಅನ್ನೋದೇ ಇದು ಆಕ್ಚುಲಿ ಮರಳಿನ ಆಕೃತಿ. ಪ್ರತಿ ವರ್ಷ ಈ ಒಂದು ಆಕೃತಿ ನೋಡಕ್ಕೆ ನಮ್ಮ ಕೋಲಾರದ ಜನ ತುಂಬಾನೇ ಕ್ಯೂರಿಯಸ್ ಆಗಿರ್ತಾರೆ, ಯಾವಾಗ ಬರುತ್ತೆ ಫಲಪುಷ್ಪ ಪ್ರದರ್ಶನ. ನಾವು ಲಾಲ್ ಬಾಗ್ನೆಲ್ಲ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ ನೋಡಕ್ಕೆ. ಬಟ್ ಅದು ನಮ್ಮ ಕೋಲಾರದಲ್ಲಿ ತೋಟಗಾರಿಕೆ ಇಲಾಖೆಯವರು ಒಂಥರ ಡಿಫ್ರೆಂಟ್ ಆಗೇನೆ ಒಂದು ಥೀಮಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಸೊ ಈ ವರ್ಷ ಸಾಲು ಮರದ ತಿಮ್ಮಕ್ಕ ತುಂಬಾನೇ ಅದ್ಭುತವಾಗಿ ಆ ಒಂದು ಆಕೃತಿಯನ್ನ ಬಿಡಿಸಿದ್ದಾರೆ. ಅದು ನಿಮ್ಮ ತನುಷ್ ವ್ಲಾಗ್ಸ್ ನಲ್ಲಿ ಸಹ ಬರುತ್ತೆ. ನಮ್ಮ ಕೋಲಾರ ಜನತೆಗೆ ಒಂದು ಸಿಹಿ ಸುದ್ದಿ. ಪ್ರತಿ ವರ್ಷ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ಕೋಲಾರ ಜಿಲ್ಲೆ ವತಿಯಿಂದ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಸಾರ್ವಜನಿಕರ ವೀಕ್ಷಣೆಗಾಗಿ 26 ಗಣರಾಜ್ಯೋತ್ಸವದ ದಿನದಂದು ಅಧಿಕೃತವಾಗಿ ಫಲಪುಷ್ಪ ಪ್ರದರ್ಶನ ಪ್ರಾರಂಭ ಆಗ್ತಿದೆ. ಸೊ 26, 27, 28 3 ದಿನಗಳ ಕಾಲ ಸಾರ್ವಜನಿಕರ ಒಂದು ವೀಕ್ಷಣೆಗಾಗಿ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ವಿವಿಧ ಇಲಾಖೆಗಳ ಒಂದು ವಸ್ತು ಪ್ರದರ್ಶನ ಆಗ್ಬೋದು, ಮರಳಿನ ಕಲಾಕೃತಿ ಆಗ್ಬೋದು, ನವಿಲು ಹಾಗೂ ತರಕಾರಿಗಳಲ್ಲಿ ಕೆತ್ತನೆಗೊಂಡಂಥ ನವಿಲು ಆಗ್ಬೋದು. ಈ ಸತಿ ಒಂದು ರೈತ ಮಹಿಳೆ ಮತ್ತೆ ನಂದಿನಿ ಹಸು ಒಂದು ಕರು ಬಗ್ಗೆ ಸಾಕಷ್ಟು ಮನಮೋಹಕವಾದಂಥ ವಿಶೇಷ ಆಕರ್ಷಣೀಯವಾದಂಥ ಕಲಾಕೃತಿಗಳು ಈ ಒಂದು ಫಲಪುಷ್ಪದಲ್ಲಿ ಸಾರ್ವಜನಿಕರ ವೀಕ್ಷಣೆಗಾಗಿ ಹೇಳಲಾಗಿದೆ. ಹಾಗೂ ಜಿಲ್ಲಾ ಪಂಚಾಯತ್ ನರೇಗಾ ಸ್ಕೀಮ್ ಆಗ್ಬೋದು, ಹಾಗಾಗಿ ವಿವಿಧ ಇಲಾಖೆಗಳ ಒಂದು ವಸ್ತು ಪ್ರದರ್ಶನದ ಮಾಹಿತಿಯನ್ನು ಸಹ ನಾವು ಇಲ್ಲಿ ಮಳಿಗೆಗಳಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳು, ನಾಗರಿಕ ಬಂಧುಗಳು ಆಗಮಿಸಿ 3 ದಿನಗಳ ಕಾಲ 26, 27, 28
ಜನವರಿ ಎಂದು ನಡೀತಿರುವಂಥ ಫಲಪುಷ್ಪ ಪ್ರದರ್ಶನನ ವೀಕ್ಷಣೆ ಮಾಡಿ ತಾವೆಲ್ಲ ಕಣ್ತುಂಬಿಕೊಳ್ಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕಂದರೆ ನಾವು ಗೌರಿನ ಸುಮಾರು ಇಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಮಾಡ್ತಿರುವಂಥ 7 ವರ್ಷಗಳಿಂದ ಸತತವಾಗಿ ಬರ್ತಿದ್ದಾರೆ. ಸೊ ಸತತವಾಗಿ ನಾವು ಗೌರಿನ ಇಂಟರ್ವ್ಯೂ ಮಾಡ್ತಾನೆ ಇದ್ದೀವಿ ಪ್ರತಿ ವರ್ಷನೂ ಸಹ. ಯಾಕಂದರೆ ಅಷ್ಟು ಆಕರ್ಷಣೀಯವಾದಂಥ ವಿಶೇಷವಾದಂಥ ಮರಳಿನಲ್ಲಿ ತಯಾರಾದಂಥ ಆಕರ್ಷಣೀಯವಾದಂಥ ನಮ್ಮ ಅಂತಾರಾಷ್ಟ್ರೀಯ ಕಲಾವಿದರು ಮೈಸೂರಿನ ಗೌರಿಯವರು ಪ್ರತಿ ವರ್ಷವೂ ಈಗ 2 ಡೇಸಿಂದ ನಿನ್ನೆಯಿಂದನೇ ಇದನ್ನ ಇದು ಮಾಡಿದ್ರು. 2 ಡೇಸಲ್ಲಿ ಎಷ್ಟು ಸುಸಜ್ಜಿತ ಒಂದೊಂದು ಸುಂದರವಾದಂಥ ಮರಳಿನಲ್ಲಿ ಕಲಾಕೃತಿಯನ್ನ ಬಿಡಿಸಿದ್ದಾರೆ. ಅದು ನಮ್ಮ ಪರಿಸರ ಪ್ರೇಮಿ ವೃಕ್ಷಮಾತೆ ಶತಾಯುಷಿ ಸಾಲುಮರದ ತಿಮ್ಮಕ್ಕನವರ ಒಂದು ಮರಳಿನ ಆಕೃತಿಯನ್ನ ಆಕರ್ಷಣೀಯ ಒಂದು ಬಿಡಿಸಿದ್ದಾರೆ. ಸೊ ಹಾಗಾಗಿ ಅವರಿಗೆ ಥ್ಯಾಂಕ್ ಯು ಗೌರಿ. ಪ್ರತಿ ವರ್ಷ ನಮ್ಮ ಚಿನ್ನದ ನಾಡು ಕೋಲಾರ ಜಿಲ್ಲೆಗೆ ಬರ್ತಾ ಇದ್ದೀರಾ. ಸೊ ಹಾಗಾಗಿ ಸಾಂಸ್ಕೃತಿಕ ನಗರಿ ಅರಮನೆ ಮೈಸೂರಿಂದ ನೀವು ಇಲ್ಲಿ ಬಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀವು ನಮ್ಮ ಜಿಲ್ಲೆಯ ಒಂದು ಕುಟುಂಬದ ಹೆಣ್ಣು ಮಗಳಾಗಿ ಪ್ರತಿ ದಿವಸ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಪ್ರತಿ ವರ್ಷ ನೀವು ಬಿಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮ ಒಂದು ಸೇವೆ ಒಂದು ಸಹಕಾರ ಇದೇ ರೀತಿ ನಮ್ಮ ಕೋಲಾರ ಜಿಲ್ಲೆ ಮೇಲೆ ಇರಲಿ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಗೌರಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ತನುಷ್ ವ್ಲಾಗ್ಸ್. Millets for generations. Come join the revolution. ಉತ್ತು ಬಿತ್ತು ದೇಶ ಕಾಯೋ ರೈತ ಹೇಳೋದು, ಸಿರಿಧಾನ್ಯ ನಂಬಿ ತಿನ್ನೋ ಮನುಜ ಹೆಚ್ಚು ಬಾಳೋದು. ಪ್ರಕೃತಿಗಿಂತ ಇಲ್ಲ ಇಲ್ಲಿ ಬೇರೆ ದೊಡ್ಡದು, ಆರೋಗ್ಯ ಇದ್ರೆ ತಾನೇ ನಾವು ದೇಶ ಕಟ್ಟೋದು. ಹಸಿರಾಗಿ ನಿಲ್ಲೋ ನಾಳೆಗೆ ದೃಢವಾಗಬೇಕು ಪೀಳಿಗೆ ಕುಡಿ ಹೇಳಿ. ಲೆಟ್ಸ್ ಗೋ millets, rise awake and begin the real revolution. Millet revolution. Siridhanya, siridhanya, dhanya, dhanya, siridhanya, siridhanya, siridhanya. Millets for generations. Siridhanya, siridhanya, dhanya, dhanya, siridhanya, siridhanya, siridhanya. Come join the revolution. Let's join in the revolution. Millets for generation. Let's join in the revolution. Millets for generation. Let's join in the revolution. Let's join in the revolution. ರಾಗಿ ನವಣೆ ಸಜ್ಜೆ ಬಳಸಿ ಯಾಕೆ ಲಜ್ಜೆ, ಎಲ್ಲ ನಮ್ಮ ಸಂಪತ್ತು. ಸಾವೆ ಜೋಳ ಕೊರ್ಲೆ ಅರಿತು ಬಳಸೋ ಮರುಳೆ ಇದುವೇ ನಮ್ಮ ತಾಕತ್ತು. ಬಿಸಿಯಾದ ಬದುಕೀಗ ಚಂದವಾಗುತ್ತೈತಣ್ಣ, ಅಳವಡಿಸಿಕೊಂಡರೆ ಸಾವಯವ. ಈ ನೆಲದ ಗುಣಕ್ಕೊಂದು ಕೈಯ ಮುಗಿಯಬೇಕಣ್ಣ, ಬರಗಾಲದಲ್ಲೂ ಬಂಗಾರದಂತ ಬೆಳೆಯ ನೋಡಣ್ಣ. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ ಸಿರಿಧಾನ್ಯ ಸಿರಿಧಾನ್ಯ. Millets for generations. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ ಸಿರಿಧಾನ್ಯ ಸಿರಿಧಾನ್ಯ. Come join the revolution. Let's for generation. ಉತ್ತು ಬಿತ್ತು ದೇಶ ಕಾಯೋ ರೈತ ಹೇಳೋದು, ಸಿರಿಧಾನ್ಯ ನಂಬಿ ತಿನ್ನೋ ಮನುಜ ಹೆಚ್ಚು ಬಾಳೋದು. ಪ್ರಕೃತಿಗಿಂತ ಇಲ್ಲ ಇಲ್ಲಿ ಬೇರೆ ದೊಡ್ಡದು, ಆರೋಗ್ಯ ಇದ್ರೆ ತಾನೇ ನಾವು ದೇಶ ಕಟ್ಟೋದು. ಹಸಿರಾಗಿ ನಿಲ್ಲೋ ನಾಳೆಗೆ ದೃಢವಾಗಬೇಕು
ಸೊ ವೀಕ್ಷಕರೇ, ಇದಾಗಿತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ವತಿಯಿಂದ ನೆರವೇರಿಸಲ್ಪಟ್ಟಂತಹ ಫಲಪುಷ್ಪ ಪ್ರದರ್ಶನ 2026 ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ವೀಕ್ಷಕರು ನೀವೆಲ್ಲರೂ ನಮ್ಮ ತನುಷ್ ವ್ಲಾಗ್ಸ್ ನ ವೀಕ್ಷಕರೇ ಕೋಲಾರ ಜಿಲ್ಲೆಗೆ ಆಗಮಿಸಿ ಈ ಒಂದು ಸುಂದರ ಫಲಪುಷ್ಪ ಪ್ರದರ್ಶನವನ್ನ ನೀವು ಸಹ ಕಣ್ತುಂಬಿಕೊಳ್ಳಿ. ನಿಮಗಾಗಿ ಒಂದು ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ ತೋಟಗಾರಿಕೆ ಇಲಾಖೆ ವತಿಯಿಂದ. ಸೊ ತಪ್ಪದೆ ನೀವೆಲ್ಲರೂ ಸಹ ಭಾಗವಹಿಸಿ. ಇದು ಫಲಪುಷ್ಪ ಪ್ರದರ್ಶನ 2026.